ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಕ್ ವಿತ್ ವಿಭಾ ಕ್ಲಬ್. ಫ್ರೆಂಡ್ಸ್, ನಾನಿವತ್ತು ಬಾಕರ್ವಾಡಿ ಮಾಡ್ತಾಯಿದ್ದೀನಿ. ತುಂಬ ಕಡಿಮೆ ಖರ್ಚಲ್ಲೇ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಮಕ್ಕಳಿಗೆ ಇದೆಲ್ಲ ತುಂಬ ಇಷ್ಟ ಆಗುವಂಥ ರೆಸಿಪಿ ಆಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೂ ತಿನ್ಬೋದು, ಇಲ್ಲ ನೀವು ಒಮ್ಮೆ ಮಾಡಿಟ್ಕೊಂಡು ಕೂಡ ಮಕ್ಕಳು ಕೇಳಿದಾಗೆಲ್ಲ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದು ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಮೊದಲಿಗೆ ನಾನು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ. ಒಂದು ಅರ್ಧ ಬೌಲಷ್ಟು ನಾನು ಕೊಬ್ಬರಿ ತುರಿನ ತೆಗೆದುಕೊಂಡಿದ್ದೀನಿ. 4 ಟೇಬಲ್ ಸ್ಪೂನಷ್ಟು ಎಳ್ಳು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಹುರ್ಕೋಬೇಕು ಫ್ರೆಂಡ್ಸ್. ಇದು ಕೊಬ್ಬರಿ ಮತ್ತು ಎಳ್ಳು ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ 4 ಟೇಬಲ್ ಸ್ಪೂನಷ್ಟು ಕೊರಿಯಂಡರ್ ಹಾಕ್ತಾಯಿದ್ದೀನಿ, ಧನಿಯಾ ಬೀಜ. ಇದನ್ನೆಲ್ಲವೂ ಸ್ಮೆಲ್ ಬರಬೇಕು ಫ್ರೆಂಡ್ಸ್. ಅದರದ್ದು ಘಮ ಅಂತ ವಾಸನೆ ಬರುತ್ತೆ. ಇದು ಮಸಾಲೆ ಎಲ್ಲ ಹುರ್ಕೊಂಡ್ಮೇಲೆ ಬರುತ್ತಲ್ಲ, ಆ ಥರ ವಾಸನೆ ಬಂದಮೇಲೆ ನಾವು ಇದು ಗ್ಯಾಸ್ನ ಆಫ್ ಮಾಡ್ಕೋಬೇಕು. ಇದು ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ನೋಡಿ, ಇದಾಗಿದೆ. ಇವಾಗ ಒಂದು ಜಾರಿಗೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಈ ವಿಡಿಯೋನ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿದೆ ಇದು. ನೋಡಿ, ಹುಣಸೆ ಹಣ್ಣು ಇದು ತೊಳೆದು ಹಾಕ್ತಾಯಿದ್ದೀನಿ. ನಾನು ಮುಂಚೆನೇ ತೊಳೆದು ಇಟ್ಟಿದ್ದೆ. ಇದು ಒಂದು 4 ಎಲೆಯಷ್ಟು ಹಾಕ್ತಾಯಿದ್ದೀನಿ. ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, ಅರಿಶಿಣದ ಪೌಡ್ರ್ ಅರ್ಧ ಟೇಬಲ್ ಸ್ಪೂನಷ್ಟು, ಜೀರಿಗೆ ಅರ್ಧ ಟೇಬಲ್ ಸ್ಪೂನಷ್ಟು, ಖಾರದ ಪುಡಿ ಇದು 1 ಟೇಬಲ್ ಸ್ಪೂನು, ಇಂಗು ಒಂದು ಸ್ವಲ್ಪ 1/4 ಸ್ಪೂನಷ್ಟು, ದಾಲ್ಚಿನ್ನಿ ಪೌಡ್ರು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಹಾಕಿ, ಬೆಲ್ಲ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಉಪ್ಪು ಮಾತ್ರ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಮೆಂತೆ ಅಂದರೆ ಕಸ್ತೂರಿ ಮೇಥಿ ಇದು 1 ಟೇಬಲ್ ಸ್ಪೂನಷ್ಟು, ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಇದು ಒಂದು 1/2 ಟೇಬಲ್ ಸ್ಪೂನಷ್ಟು. ಕಸ್ತೂರಿ ಮೇಥಿ ನಾನು ಮನೇಲಿ ಮಾಡಿರೋದು ಫ್ರೆಂಡ್ಸ್. ಇದನ್ನು ವಿಡಿಯೋ ಬಿಟ್ಟಿದ್ದೀನಿ, ನೋಡ್ಕೊಳ್ಳಿ. ಇದನ್ನು ಮಿಕ್ಸಿ ಪೌಡ್ರ್ ಮಾಡ್ಕೊಂಡು ಬಂದಾಯಿತು. ನೋಡಿ, ಈ ಥರ ತರಿತರಿಯಾಗಿ ಬಂದಿರಬೇಕು, ಪೌಡ್ರ್ ಆಗುತ್ತೆ. ಇವಾಗ ಇದಕ್ಕೆ ಹಿಟ್ಟು ಕಲಿಸ್ಕೊಳ್ಳೋಣ. ಮೈದಾ ಹಾಕ್ತಾಯಿದ್ದೀನಿ 1 ಬೌಲಷ್ಟು. ಅರ್ಧ ಬೌಲಷ್ಟು ನಾನು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. 4 ಟೇಬಲ್ ಸ್ಪೂನಷ್ಟು ತುಪ್ಪ. ಇದು ನಾನು ಮುಂಚೆನೇ ಕಾಸಿಟ್ಟಿದ್ದೆ ಫ್ರೆಂಡ್ಸ್. ಇದರಲ್ಲಿ 4 ಟೇಬಲ್ ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕ್ಕೊಳ್ಳಿ. ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ಮಸಾಲದಾಗ ನಾವು ಉಪ್ಪು ಹಾಕಿರ್ತೀವಿ. ಆಗಲೇ ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಎಣ್ಣೆ ಮತ್ತು ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಿಟ್ಟಿನಲ್ಲಿ. 2 ಹಿಟ್ಟು ಹಾಕಿರ್ತೀವಲ್ಲ, ಎಲ್ಲವೂ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ನಾವು ಒಂದು ಸ್ಪೂನ್ಲಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು. ಇದನ್ನು ಭಾಳ ಮೃದುವಾಗಿ ಕಲಿಸ್ಕೊಳಕ್ಕೆ ಹೋಗಬೇಡಿ, ಅಂದರೆ ಮೆತ್ತಗಾಗಿ ಕಲಿಸ್ಬೇಡಿ ಚಪಾತಿ ಹಿಟ್ಟಿನ. ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಬಂದಿರಬೇಕು. ಗಟ್ಟಿಯಾಗಿ ಬಂದರೆ ಅದು ಮಸಾಲೆ ಎಲ್ಲ ಹಾಕಿದಾಗ ಕರೆಕ್ಟಾಗಿ ಬರುತ್ತೆ. ನೋಡಿ, ಇದು ಕರೆಕ್ಟಾಗಿ ಬಂದಿದೆ. ಇವಾಗ ಇದನ್ನು ಒಂದು 2 ನಿಮಿಷದಷ್ಟು ಮುಚ್ಚಿಟ್ಬಿಡೋಣ. ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿ ಬಂದಿದೆ. ಬಾಯಲ್ಲಿಟ್ಟರೆ ಕರಿಗೆ ಹೋಗುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ ಇದು. ನೋಡಿ, ಇದಾಗಿದೆ. ಇವಾಗ ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ. ಒಂದು 2 ಸ್ಪೂನಷ್ಟು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಇದು ಪೇಸ್ಟ್ ಮಾಡ್ಕೋಬೇಕು. ಇದು ನಾವು ಏನು ಚಪಾತಿ ಮಾಡ್ತೀವಲ್ಲ, ಆ ಚಪಾತಿಗೆ ಹಚ್ಚೋಕೆ ಅಂತ ಮಾಡ್ತಾ ಇರೋದು ಇದು ಪೇಸ್ಟು. ನೋಡಿ, ಇವಾಗ ನಾವು ಒಂದು 2 ನಿಮಿಷಷ್ಟು ಹಿಟ್ಟು ಮುಚ್ಚಿಟ್ಟಿದ್ದೆ. ಇದರಲ್ಲಿ 3 ಚಪಾತಿ ಆಗುತ್ತೆ ಫ್ರೆಂಡ್ಸ್. ಇದರಲ್ಲಿ ಮತ್ತೆ ಒಂದು ಸ್ವಲ್ಪ ಮಿದ್ಕೋಬೇಕು ಇದನ್ನು.
ನೋಡಿ ಮೂರು ಚಪಾತಿ ಆಗುತ್ತೆ. ನಾನು ಒಂದು ತೆಗೆದುಕೊಂಡಿನಿ. ಚಪಾತಿಗೆ ಏನು ತೊಗೊಳ್ತೀವಲ್ಲ ಅದೇ ಸೈಜಲ್ಲಿ ತೊಗೊಳ್ಬೇಕು. ಕೆಳಗಡೆ ಎಲ್ಲ ಹಿಟ್ಟು ಹಾಕಿ ಸ್ವಲ್ಪ ಚಪಾತಿ ಥರ ಲಟ್ಟಿಸ್ಕೋಬೇಕು. ತೆಳುವಾಗಿ ಲಟ್ಟಿಸ್ಕೊಳ್ಳಿ, ಭಾಳ ದಪ್ಪಾಗಿ ಬರಬಾರ್ದು ಮತ್ತು ಭಾಳ ತೆಳುವಾಗಿಯೂ ಬರಬಾರ್ದು. ಕರೆಕ್ಟಾಗಿ ಲಟ್ಟಿಸ್ಕೊಳ್ಳಿ. ನಾನು ತೋರಿಸ್ತೀನಿ ನೋಡಿ ಈ ಥರ. ಆಮೇಲೆ ಇದು ಹಿಟ್ಟು ಗಟ್ಟಿಯಾಗಿ ಬಂದ್ರೆ ನಿಮಗೆ ಚೆನ್ನಾಗಿ ಮಾಡ್ಕೊಳಕ್ಕೆ ಬರುತ್ತೆ. ಇದು ತಿಳಿಯಾಗಿ ಮಾಡ್ಕೋಬೇಡಿ. ನೋಡಿ ಇದಾಗಿದೆ. ಇಷ್ಟ ಆದರೆ ಸಾಕು, ಕರೆಕ್ಟಾಗಿ ಬಂದಿದೆ ಇದು ನೋಡಿ. ಇವಾಗ ನಾವು ಕಾರ್ನ್ಫ್ಲೋರ್ ಪೇಸ್ಟ್ ಏನು ರೆಡಿ ಮಾಡಿಟ್ಟಿದ್ವಲ್ಲ ಇದಕ್ಕೆ ಹಚ್ಕೊಳ್ಳೋಣ. ಇದ್ರ ಮೇಲೆ ಇದನ್ನು ಕೈಲಿಂದ ಎಲ್ಲ ಕಡೆಗೂ ಹಚ್ಚಬೇಕು. ಆಮೇಲೆ ನಿಮ್ಗೆ ಈ ಪೇಸ್ಟ್ ನಾನು ಹಚ್ಚೋದಿಲ್ಲ ಅಂದರೆ ನೀವು ಹುಣಸೆ ಹಣ್ಣಿಂದು ಪೇಸ್ಟ್ ಮಾಡಿ ಹಚ್ಕೋಬೋದು, ಇಲ್ಲಾಂದರೆ ಟೊಮೆಟೊ ಕೆಚಪ್ ಇದ್ರೂ ಕೂಡ ಹಚ್ಕೋಬೋದು. ಇದಕ್ಕೆ ನಾವು ಮಸಾಲ ಮಾಡಿಟ್ಟಿದ್ವಲ್ಲ ಈ ಮಸಾಲಾನ, ಬಾಕರವಾಡಿ ಮಸಾಲಾನ ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗಿದು ಮತ್ತೆ ಒಂದು ಸಲ ಬೆಲ್ಲುನ್ಗಿಲಿಂದ ಮತ್ತೆ ಒಂದು ಸ್ವಲ್ಪ ಲಟ್ಟಿಸ್ಕೋಬೇಕು. ಅಂದರೆ ಇದನ್ನು ಉದುರಬಾರ್ದು ಅಂತ ನಾನು ಈ ಥರ ಮಾಡ್ತಾ ಇರೋದು, ಅದಕ್ಕೆ ಅಂಟ್ಕೋಬೇಕು ಅಂತ ಈ ಥರ ಮಾಡ್ತಾ ಇರೋದು. ಈ ರೋಲ್ ಮಾತ್ರ ಕರೆಕ್ಟಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಧ್ಯೆ ಮಧ್ಯೆ ಗ್ಯಾಪ್ ಬಿಡೋಕ್ಕೆ ಹೋಗಬೇಡಿ. ಗ್ಯಾಪ್ ಬಿಟ್ಟರೆ ಅದು ಬಾಕರವಾಡಿದು ಎಲ್ಲ ಹೊರಗಡೆ ಬರುತ್ತೆ. ಅದಕ್ಕೋಸ್ಕರ ರೋಲ್ ಮಾಡಬೇಕಾದ್ರೆ ಎಲ್ಲೂ ಗ್ಯಾಪ್ ಬಿಡಲಾರ್ದಂಗೆ ಮಾಡಬೇಕು, ಏರ್ ಹೋಗಲಾರ್ದಂತೆ. ಒಂದು ಸ್ವಲ್ಪ ನೀರು ಹಚ್ತಾ ಇದ್ದೀನಿ ಇದಕ್ಕೆ, ಅದನ್ನು ಅಂಟ್ಕೋಬೇಕು ಅಂತ ನೀರು ಹಚ್ತಾ ಇದ್ದೀನಿ. ನೀರು ಅಥವಾ ಹಾಲು ಯಾವುದಾದ್ರೂ ಹಚ್ಕೊಳ್ಳಿ. ಇವಾಗ ಒಂದು ನೈಫ್ಲಿಂದ ಕಟ್ ಮಾಡ್ಕೊಳ್ಳೋಣ. ಸೈಜ್ ಮಾತ್ರ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ರೌಂಡ್ ಬೇಕಿದ್ರೆ ರೌಂಡ್ ಮಾಡ್ಬೋದು, ಕ್ರಾಸಲ್ಲಿ ಬೇಕಿದ್ರೂ ಕ್ರಾಸಲ್ಲಿ ಮಾಡ್ಕೋಬೋದು. ಎರಡು ಚೆನ್ನಾಗಿ ಬರುತ್ತೆ. ಇದಕ್ಕೊಂದು ಸ್ವಲ್ಪ ಸೇಪ್ ಕೊಡಬೇಕು, ಅಂದರೆ ಕೈಯಿಂದ ಪುಷ್ ಮಾಡಬೇಕು. ಮೆಲ್ಲಗೆ ಮಾಡಬೇಕು, ಭಾಳ ಇದರಿಂದ ಮಾಡೋಕ್ಕೆ ಹೋಗಬೇಡಿ, ಅಂಟ್ಕೊಂಡು ಬಿಡುತ್ತೆ ಪೂರ್ತಿಯಾಗಿ. ನೋಡಿ ಈ ಥರ ಆಗುತ್ತೆ ಇದು. ನೋಡಿ ಫ್ರೆಂಡ್ಸ್, ಇದಾಗಿದೆ. ಎಲ್ಲ ಇದೇ ಥರ ಮಾಡ್ಕೊಂಡು ಬಿಡೋಣ. ನೋಡಿ ರೆಡಿ ಆಗಿದೆ. ಇವಾಗಿದು ಎಣ್ಣೆಯಲ್ಲಿ ಕರಿಯೋಣ. ಒಂದು ಕಡಾಯಿ ಇಟ್ಕೊಳ್ಳೋಣ. ಫಸ್ಟಿಗೆ ನಾನು ಮುಂಚೆನೇ ಇಟ್ಟಿದ್ದೆ ಎಣ್ಣೆ ಕಾಯೋಕ್ಕೆ ಅಂತ. ಇದು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಒಂದು ಬೌಲಷ್ಟು ಎಣ್ಣೆ ಹಾಕಿದ್ದೀನಿ. ಕಾದ ಎಣ್ಣೆಯಲ್ಲೇ ಬಿಡಿ, ತಣ್ಣಗಿರೋ ಎಣ್ಣೆಯಲ್ಲಿ ಹಾಕಕ್ಕೆ ಹೋಗಬೇಡಿ. ಸ್ವಲ್ಪ ಮಧ್ಯೆ ಮಧ್ಯೆ ಎಲ್ಲ ಹಿಂಗೆ ಥರ ಕೈ ಆಡಿಸ್ತಾ ಇರಬೇಕು. ಮಾಡೋದ್ರಿಂದ ಅದೆಲ್ಲ ಸೈಡ್ಗೂ ಎಣ್ಣೆಯಲ್ಲಿ ಕರಿಯುತ್ತೆ. ಅದಕ್ಕೋಸ್ಕರ ಈ ಥರ ಮಾಡೋದು. ಇದು ಕಲರ್ ಎಲ್ಲ ಹೊಂಬಣ್ಣಕ್ಕೆ ಬರಬೇಕು, ಅಂದರೆ ಗೋಲ್ಡನ್ ಕಲರ್ ಬರಬೇಕು. ಇದನ್ನು ಹೈ ಫ್ಲೇಮ್ ಇಡಬೇಡಿ, ಹೊತ್ತೋಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ಹೊಂಬಣ್ಣಕ್ಕೆ ಬಂದಿದೆ. ಇವಾಗ ಇದನ್ನು ಆದಮೇಲೆ ಕಂಪ್ಲೀಟಾಗಿ ತೆಗೆದುಬಿಡೋಣ. ಕಲರ್ ಚೆನ್ನಾಗಿ ಬಂದಿದೆ. ನೋಡಿ ಕಲರ್ ಚೇಂಜ್ ಆಗುತ್ತೆ, ಇದು ಗೊತ್ತಾಗ್ಬಿಡುತ್ತೆ. ಮುಂಚೆ ಎಲ್ಲ ಕಲರ್ ಬೇರೆ ಇರುತ್ತೆ, ಇದು ಹೊಂಬಣ್ಣಕ್ಕೆ ಬರುತ್ತಲ್ಲ ಗೊತ್ತಾಗುತ್ತೆ. ಈ ಕಲರ್ ಬಂದಮೇಲೆ ತೆಗೆದುಬಿಡಬೇಕು. ಫ್ರೆಂಡ್ಸ್, ಇದು ರೆಡಿ ಆಗಿದೆ. ನಿಮಗೆ ಈ ವಿಡಿಯೋನ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.